ನಮಸ್ಕಾರ. ಬನ್ನಿ, ಇವತ್ತು ನಮ್ಮ ಕಾಲದ ಅತ್ಯಂತ ಪ್ರಭಾವಶಾಲಿ ನಾಯಕತ್ವದ ಕಲ್ಪನೆಗಳಲ್ಲಿ ಒಂದಾದ ಏಕೆಯಿಂದ ಪ್ರಾರಂಭಿಸು ಅನ್ನೋ ಐಡಿಯಾವನ್ನ ಸ್ವಲ್ಪ ಆಳವಾಗಿ ನೋಡೋಣ. ಈ ಅದ್ಭುತ ಐಡಿಯಾ ಯಾಕೆ ಈಗ ತನ್ನ ಶಕ್ತಿಯನ್ನ ಕಳ್ಕೊಳ್ತಿದೆ ಮತ್ತು ನಿಜವಾಗಿ ಇದಕ್ಕಿಂತ ಮುಖ್ಯವಾದದ್ದು ಏನು ಅನ್ನೋದನ್ನ ತಿಳಿಸ್ಕೊಳ್ಳೋಣ. ಸೈಮನ್ ಸಿನೆಕ್ ಅವರ ಈ ಮಾತು ಅಪ್ಪಾಪ ಲಕ್ಷಾಂತರ ಜನರನ್ನ ಪ್ರೇರೇಪಿಸಿದೆ. ಇದರಲ್ಲಿ ನಿಜಾನೂ ಇದೆ ಅಲ್ವಾ? ಅರ್ಥ, ನಂಬಿಕೆ, ನಾವೊಂದು ಗುಂಪಿಗೆ ಸೇರಿದ್ದೇವೆ ಅನ್ನೋ ಭಾವನೆ, ಇದೆಲ್ಲ ಯಾವುದೇ ಉತ್ಪನ್ನಕ್ಕಿಂತ ಹೆಚ್ಚು ಶಕ್ತಿಶಾಲಿ. ಇದು ನಮಗೆಲ್ಲರಿಗೂ ಗೊತ್ತಿರುವ ಒಂದು ಅದ್ಭುತವಾದ ಆರಂಭ. ಆದರೆ ಇಲ್ಲೇ ಒಂದು ಸಮಸ್ಯೆ ಶುರುವಾಗುತ್ತೆ. ಪ್ರತಿಯೊಂದು ಕಂಪನಿ, ಪ್ರತಿಯೊಂದು ಬ್ರ್ಯಾಂಡ್ ಒಂದು ಉದ್ದೇಶದ ಬಗ್ಗೆ ಮಾತಾಡೋ ಈ ಕಾಲದಲ್ಲಿ ಆ ಏಕೆ ಅನ್ನೋದು ಬರೀ ಒಂದು ಸ್ಲೋಗನ್, ಒಂದು ಘೋಷಣೆ ಆಗ್ಬಿಟ್ರೆ ಏನಾಗತ್ತೆ? ಆ ಉದ್ದೇಶ ತನ್ನ ನಿಜವಾದ ಅರ್ಥವನ್ನೇ ಕಳ್ಕೊಂಡಿದ್ಯಾ? ಇದು ನಮ್ಮ ಇವತ್ತಿನ ವಿಶ್ಲೇಷಣೆಯ ಕೇಂದ್ರ ಪ್ರಶ್ನೆ. ಇದನ್ನ ನೋಡಿ, ಎಷ್ಟು ವಿಚಿತ್ರ ಅಲ್ವಾ? ಒಂದು ಕಡೆ ಕಂಪನಿಗಳು ಉದ್ದೇಶದ ಬಗ್ಗೆ ಇನ್ನಿಂದಿಗಿಂತಲೂ ಹೆಚ್ಚು ಮಾತಾಡ್ತಾ ಇವೆ. ಆದ ಇನ್ನೊಂದು ಕಡೆ ಉದ್ಯೋಗಿಗಳ ಎಂಗೇಜ್ಮೆಂಟ್, ಸಾರ್ವಜನಿಕರ ನಂಬಿಕೆ, ಈ ತರಹದ ಪ್ರಮುಖ ಅಳತೆಗೋಲುಗಳು ಕಡಿಮೆ ಆಗ್ತಾ ಇವೆ. ಇದರರ್ಥ ಏಕೆ ಅನ್ನೋ ಐಡಿಯಾ ತಪ್ಪಂತಲ್ಲ, ಬದಲಿಗೆ ಅದನ್ನ ಆಳವಾಗಿ ಶಿಸ್ತಿನಿಂದ ಕಾರ್ಯರೂಪಕ್ಕೆ ತರೋದ್ರಲ್ಲಿ ನಾವೆಲ್ಲೋ ಸೋಲುತ್ತಿದ್ದೇವೆ ಅಂತ. ಹಾಗಾದ್ರೆ ಈ ಸಮಸ್ಯೆ ಎಲ್ಲಿಂದ ಶುರುವಾಯಿತು? ಯಾಕೆ ಇಷ್ಟೊಂದು ಒಳ್ಳೊಳ್ಳೆ ಉದ್ದೇಶಗಳು ಕೂಡ ದಾರಿ ತಪ್ತವೆ? ಬನ್ನಿ, ಏಕೆ ಅನ್ನೋದು ತನ್ನ ಶಕ್ತಿಯನ್ನ ಕಳೆದುಕೊಳ್ಳೋಕೆ 3 ಮುಖ್ಯ ಕಾರಣಗಳನ್ನ ನೋಡೋಣ. ಮೊದಲನೇ ಕಾರಣ ಇದು: ನಾವು ಯಾರು ಅನ್ನೋ ಒಂದು ಗಟ್ಟಿ ಅಡಿಪಾಯ ಇಲ್ಲ ಅಂದ್ರೆ ನಮ್ಮ ಉದ್ದೇಶ ಇದೆಯಲ್ಲ, ಅದು ಬರೀ ನಾವು ಹಾಕೋ ಒಂದು ಮುಖವಾಡ ಆಗುತ್ತೆ, ಒಂದು ಪಾತ್ರ. ಸ್ವಲ್ಪ ಒತ್ತಡ ಬಂದ ತಕ್ಷಣ ಆ ಮುಖವಾಡ ಜಾರಿ ಬೀಳುತ್ತೆ. ಆಗ ಉಳಿಯೋದು ಬರೀ ನಟನೆ, ನಿಜವಾದ ಉದ್ದೇಶ ಅಲ್ಲ. ಎರಡನೇ ಕಾರಣ ಶಿಸ್ತಿನ ಕೊರತೆ. ನೋಡಿ, ಒಂದು ಉದ್ದೇಶ ನಮ್ಮ ನಡವಳಿಕೆಯನ್ನ ಕಂಟ್ರೋಲ್ ಮಾಡಬೇಕು, ಕಷ್ಟದ ನಿರ್ಧಾರಗಳನ್ನ ತಗೊಳ್ಳೋಕೆ ದಾರಿ ತೋರಿಸ್ಬೇಕು. ಹಾಗಾಗದೇ ಇದ್ದಾಗ ಅದು ಬರೀ ಒಂದು ಮಾರ್ಕೆಟಿಂಗ್ ಗಿಮಿಕ್ ಆಗೇ ಉಳಿಯುತ್ತೆ. ನಿಜವಾದ ಉದ್ದೇಶ ಯಾವಾಗಲೂ ಸುಲಭವಾಗಿರಲ್ಲ, ಅದು ಕೆಲವು ಕೆಲಸ ಮಾಡ್ದ ಹಾಗೆ ನಮ್ಮನ್ನ ತಡೆಯುತ್ತೆ. ಇದು ಬಹುಶಃ ಎಲ್ಲರಿಗಿಂತ ಕಠಿಣವಾದ ಸತ್ಯ. ಯಾವುದೇ ನಂಬಿಕೆಗಾಗ್ಲಿ ಅದಕ್ಕೆ ಒಂದು ಪರೀಕ್ಷೆ ಆಗಲೇಬೇಕು. ಅದಕ್ಕೆ ನಾವೇನಾದ್ರೂ ಒಂದು ಬೆಲೆ ತೆರಲೇಬೇಕು. ಒಂದು ಉದ್ದೇಶಕ್ಕಾಗಿ ನಾವು ಏನನ್ನೂ ತ್ಯಾಗ ಮಾಡೋಕೆ ರೆಡಿ ಇಲ್ಲ ಅಂದ್ರೆ ಆ ಉದ್ದೇಶ ಇನ್ನೂ ಪರೀಕ್ಷೆನೇ ಎದುರಿಸಿಲ್ಲ ಅಂತ ಅರ್ಥ. ಮತ್ತು ಪರೀಕ್ಷೆ ಎದುರಿಸದೇ ಇರೋದು ನಿಜವಾದ ನಂಬಿಕೆ ಆಗೋಕೆ ಸಾಧ್ಯನೇ ಇಲ್ಲ. ಈ ಸಮಸ್ಯೆಗೆ ಒಂದು ಹೆಸರಿದೆ: ಪರ್ಪಸ್ ವಾಷಿಂಗ್. ಅಂದ್ರೆ ದೊಡ್ಡ ದೊಡ್ಡ ಕಂಪನಿಗಳು, ಸಂಸ್ಥೆಗಳು ಉದ್ದೇಶದ ಬಗ್ಗೆ ದೊಡ್ಡ ದೊಡ್ಡ ಮಾತುಗಳನ್ನಾಡ್ತವೆ, ಆದರೆ ಅದನ್ನ ತಮ್ಮ ದಿನನಿತ್ಯದ ಕೆಲಸದಲ್ಲಿ, ತಮ್ಮ ಸಂಸ್ಕೃತಿಯಲ್ಲೇ ಅಳವಡಿಸ್ಕೊಳ್ಳೋದೇ ಇಲ್ಲ. ಇದು ಬರೀ ಒಂದು ಮಾರ್ಕೆಟಿಂಗ್ ತಪ್ಪಷ್ಟೇ ಅಲ್ಲ, ಇದು ನಂಬಿಕೆಯನ್ನೇ ಒಳಗಿಂದ ಕೊರಿಯೋ ಒಂದು ದೊಡ್ಡ ಅಪಾಯ. ಸರಿ, ಈಗ ಒಂದು ಇಂಟ್ರೆಸ್ಟಿಂಗ್ ಸೈನ್ಸ್ ಕಡೆ ಹೋಗೋಣ. ನಮ್ಮ ಮೆದುಳು ಹೇಗೆ ಕೆಲಸ ಮಾಡತ್ತೆ ಅಂತ. ಯಾಕೆ ಈ ಉದ್ದೇಶ ಅನ್ನೋದು ಇಷ್ಟೊಂದು ಪವರ್ಫುಲ್, ಅದೇ ಸಮಯದಲ್ಲಿ ಅಷ್ಟೊಂದು ಸುಲಭವಾಗಿ ದಾರಿ ತಪ್ಪುತ್ತೆ ಅನ್ನೋದಕ್ಕೆ ಇಲ್ಲಿದೆ ಉತ್ತರ. ಸಿನೆಕ್ ಅವರ ಗೋಲ್ಡನ್ ಸರ್ಕಲ್ ಐಡಿಯಾ ಇದೆಯಲ್ಲ, ಅದು ನಮ್ಮ ಮೆದುಳಿನ ರಚನೆಗೆ ನೇರವಾಗಿ ಕನೆಕ್ಟ್ ಆಗತ್ತೆ. ಇಲ್ಲಿ ನೋಡಿ, ನಮ್ಮ ಮೆದುಳಿನ ನಿಯೋಕಾರ್ಟೆಕ್ಸ್ ಭಾಗ ಏನು ಅನ್ನೋ ಪ್ರಶ್ನೆಗೆ, ಅಂದ್ರೆ ತರ್ಕ, ಲಾಜಿಕ್ಗೆ ಸಂಬಂಧಿಸಿದ್ದು. ಆದ್ರೆ ನಮ್ಮ ಲಿಂಬಿಕ್ ಸಿಸ್ಟಮ್ ಇದೆಯಲ್ಲ, ಅದು ಏಕೆ ಅನ್ನೋ ಪ್ರಶ್ನೆಗೆ ಕನೆಕ್ಟ್ ಆಗುತ್ತೆ. ನಮ್ಮ ಭಾವನೆ, ನಂಬಿಕೆ, ನಿರ್ಧಾರಗಳನ್ನೆಲ್ಲ ಕಂಟ್ರೋಲ್ ಮಾಡೋದು ಇದೇ ಭಾಗ. ಅದಕ್ಕೆ ಏಕೆಯಿಂದ ಶುರು ಮಾಡಿದಾಗ ಅದು ನೇರವಾಗಿ ನಮ್ಮ ಮನಸ್ಸಿನ ಆಳಕ್ಕೆ ತಲುಪುತ್ತೆ. ಇದನ್ನೇ ನರವಿಜ್ಞಾನಿ ಆಂಟೋನಿಯೋ ಡಮಾಸಿಯೋ ಕೂಡ ಹೇಳ್ತಾರೆ. ಅವ್ರು ಹೇಳೋದೇನ್ ಗೊತ್ತಾ? ಭಾವನೆ ಅನ್ನೋದು ತರ್ಕಕ್ಕೆ ಶತ್ರು ಅಲ್ಲ, ಬದಲಾಗಿ ಅದು ತರ್ಕಕ್ಕೆ ಬೇಕಾದ ಮೊದಲನೇ ಹೆಜ್ಜೆ ಅಂತ. ಅಂದ್ರೆ ಭಾವನೆಗಳೇ ಇಲ್ಲ ಅಂದ್ರೆ ನಾವು ಚಿಕ್ಕಪುಟ್ಟ ನಿರ್ಧಾರಗಳನ್ನು ತಗೊಳ್ಳೋಕಾಗಲ್ವಂತೆ. ಹಾಗಾದ್ರೆ ಇದ್ರ ಒಟ್ಟು ಸಾರಾಂಶ ಏನು? ತುಂಬಾ ಸಿಂಪಲ್. ನಾವು ಮೊದಲು ಭಾವನಾತ್ಮಕವಾಗಿ ಒಂದು ನಿರ್ಧಾರಕ್ಕೆ ಬರ್ತೀವಿ, ಆಮೇಲೆ ಅದನ್ನ ಸರಿ ಅಂತ ಸಾಬೀತು ಮಾಡೋಕೆ ಲಾಜಿಕ್ ಬಳಸ್ಕೊಳ್ತೀವಿ. ಅದಕ್ಕೆ ಬರೀ ಡೇಟಾ, ಬರೀ ಫ್ಯಾಕ್ಟ್ಸ್ ಕೊಟ್ರೆ ಜನ ಯಾವತ್ತೂ ಮೋಟಿವೇಟ್ ಆಗಲ್ಲ. ನಿಜವಾದ ಶಕ್ತಿ ಇರೋದು ಅರ್ಥದಲ್ಲಿ, ಆ ಮೀನಿಂಗ್ನಲ್ಲಿ. ಸರಿ, ಇಲ್ಲಿವರೆಗೆ ನಾವು ಸಮಸ್ಯೆಯನ್ನ ಅರ್ಥ ಮಾಡ್ಕೊಂಡ್ವಿ. ಈಗ ಪರಿಹಾರದ ಕಡೆಗೆ ಹೋಗೋಣ ಅಲ್ವಾ? ಏಕೆ ಅನ್ನೋದಕ್ಕಿಂತಲೂ ಒಂದು ಆಳವಾದ, ಒಂದು ಗಟ್ಟಿಯಾದ ಅಡಿಪಾಯ ಇದೆ. ಅದು ಏಕೆಯಿಂದ ಯಾರು ಅನ್ನೋ ಕಡೆಗೆ ನಮ್ಮನ್ನ ಕರ್ಕೊಂಡು ಹೋಗುತ್ತೆ. ಇವೆರಡರ ನಡುವಿನ ವ್ಯತ್ಯಾಸವನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಮುಖ್ಯ. ಉದ್ದೇಶ ಅನ್ನೋದು ನಾವು ಮುಂದೆ ಏನಾಗಬೇಕು ಅನ್ನೋ ಆಸೆ, ಅದು ಭವಿಷ್ಯದಲ್ಲಿದೆ. ಆದರೆ ವ್ಯಕ್ತಿತ್ವ ಅಂದ್ರೆ ಐಡೆಂಟಿಟಿ, ಅದು ನಾವೀಗ ಯಾರು ಅನ್ನೋ ಸತ್ಯ, ಅದು ವರ್ತಮಾನದಲ್ಲಿದೆ. ಕಷ್ಟದ ಸಮಯದಲ್ಲಿ, ಒತ್ತಡದಲ್ಲಿ ನಮ್ಮನ್ನ ಹಿಡಿದಿಟ್ಕೊಳ್ಳೋದು ನಮ್ಮ ಆಸೆಗಳಲ್ಲ, ನಮ್ಮ ನಿಜವಾದ ವ್ಯಕ್ತಿತ್ವ. ಹಾಗಾದ್ರೆ ಸರಿಯಾದ ಕ್ರಮ ಯಾವುದು? ಮೊದಲು ನಾವು ಯಾರು ಅಂತ ಶುರು ಮಾಡಬೇಕು. ನಮ್ಮ ವ್ಯಕ್ತಿತ್ವ ಏನು, ನಮ್ಮ ಗಡಿಗಳು ಏನು ಅಂತ ಗುರುತಿಸಬೇಕು. ಎರಡನೇ ಹೆಜ್ಜೆ
ಆ ವ್ಯಕ್ತಿತ್ವಕ್ಕೆ ತಕ್ಕಂತೆ ನಮ್ಮ ಮೌಲ್ಯಗಳನ್ನ ರೂಪಿಸ್ಬೇಕು. ಮೂರನೇ ಹೆಜ್ಜೆ, ಆ ಮೌಲ್ಯಗಳ ಆಧಾರದ ಮೇಲೆ ನಮ್ಮ ಉದ್ದೇಶವನ್ನ ನಿರ್ಧರಿಸಬೇಕು. ಕೊನೆಗೆ 4ನೇ ಹೆಜ್ಜೆ, ಅದನ್ನ ಕಾರ್ಯರೂಪಕ್ಕೆ ತರಬೇಕು. ಈ ಕ್ರಮ ಇದೆಯಲ್ಲ, ಇದು ತುಂಬಾನೇ ಗಟ್ಟಿಯಾದ ಅಡಿಪಾಯವನ್ನ ಕೊಡುತ್ತೆ. ಈ ರೀತಿ ಮಾಡಿದಾಗ ಏನಾಗುತ್ತೆ ಅಂದ್ರೆ, ಉದ್ದೇಶ ಅನ್ನೋದು ಬರೀ ಗೋಡೆ ಮೇಲಿನ ಘೋಷಣೆಯಾಗಿ ಉಳಿಯಲ್ಲ, ಅದು ನಮ್ಮ ಅಸ್ತಿತ್ವದ ಭಾಗವಾಗುತ್ತೆ. ಎಷ್ಟೇ ದೊಡ್ಡ ಸವಾಲುಗಳು ಬರಲಿ, ಒತ್ತಡ ಇರಲಿ, ನಮ್ಮ ಉದ್ದೇಶ ಅಲುಗಾಡೋದಿಲ್ಲ, ಯಾಕಂದ್ರೆ ಅದು ನಮ್ಮ ವ್ಯಕ್ತಿತ್ವದ ಮೇಲೆ ನಿಂತಿದೆ. ಓಕೆ, ಈಗ ನಮ್ಮ ಚರ್ಚೆಯ ಕೊನೆಯ ಮತ್ತು ಬಹುಶಃ ಅತಿ ಮುಖ್ಯವಾದ ಭಾಗಕ್ಕೆ ಬಂದಿದ್ದೀವಿ. ಒಂದು ಉದ್ದೇಶ ನಿಜವಾಗಿಯೂ ಅಸಲಿಯ ಅಥೆಂಟಿಕ ಅಂತ ಪರೀಕ್ಷೆ ಮಾಡೋದು ಹೇಗೆ? ಅದರ ನಿಜವಾದ ಬೆಲೆ ಏನು? ನೋಡಿ, ನಿಜವಾದ ಉದ್ದೇಶ ಗೊತ್ತಾಗೋದು ದೊಡ್ಡ ದೊಡ್ಡ ಭಾಷಣಗಳಿಂದ ಅಲ್ಲ. ಅದು ಗೊತ್ತಾಗೋದು ಸಣ್ಣ ಸಣ್ಣ ಆದ್ರೆ ತುಂಬಾನೇ ಕಷ್ಟಕರವಾದ ಆಯ್ಕೆಗಳಲ್ಲಿ. ಉದಾಹರಣೆಗೆ, ದುಡ್ಡು ಕಳ್ಕೊಳ್ಬೇಕಾಗಿ ಬಂದಾಗ, ಲಾಭ ಬರ್ತಿದೆ ಆದ್ರೆ ಅದು ನಮ್ಮ ತತ್ವಕ್ಕೆ ವಿರುದ್ಧವಾಗಿದೆ ಅಂತ ಡೀಲ್ನ ಬಿಟ್ಕೊಡೋ ಧೈರ್ಯ ಇದೆಯಾ? ಯಾರೂ ನೋಡ್ತಾ ಇಲ್ದಿದ್ದಾಗ್ಲೂ ನಾವು ಅದೇ ನಿಯಮಗಳನ್ನ ಪಾಲಿಸ್ತೀವಾ? ಎಲ್ಲಕ್ಕಿಂತ ಮುಖ್ಯವಾಗಿ, ನಮ್ಮ ಕಂಪ್ನಿಯ ಟಾಪ್ ಪರ್ಫಾರ್ಮರ್ ಒಬ್ಬ ನಿಯಮ ಮುರಿದಾಗ ಆತನಿಗೆ ಕೂಡ ಅದೇ ಶಿಕ್ಷೆನಾ? ಈ ಪ್ರಶ್ನೆಗಳಿಗೆ ಸಿಗೋ ಉತ್ತರದಲ್ಲೇ ನಮ್ಮ ನಿಜವಾದ ಉದ್ದೇಶ ಅಡಗಿದೆ. ಕೊನೆಗೆ ಹೇಳೋದಾದ್ರೆ ಒಂದೇ ಒಂದು ಮಾತು, ಒಂದು ನಂಬಿಕೆಗಾಗಿ ನಾವು ಏನನ್ನೂ ಕಳ್ಕೊಳ್ಳೋ ಸಿದ್ರಿಲ್ದಿದ್ರೆ ಆ ನಂಬಿಕೆಗೆ ಯಾವ ಬೆಲೆಯೂ ಇಲ್ಲ. ತ್ಯಾಗವೇ ಉದ್ದೇಶಕ್ಕೆ ಸಿಗುವ ಅತಿದೊಡ್ಡ ಸಾಕ್ಷಿ. ಹಾಗಾದ್ರೆ ಈ ಇಡೀ ಚರ್ಚೆಯನ್ನ ಒಂದೇ ಒಂದು ಪ್ರಶ್ನೆಯೊಂದಿಗೆ ಮುಗಿಸೋಣ. ಇದು ಪ್ರತಿಯೊಬ್ಬರೂ ತಮ್ಗೆ ತಾವೇ ಕೇಳ್ಕೋಬೇಕಾದ ಪ್ರಶ್ನೆ. ನಿಮ್ಮ ಉದ್ದೇಶಕ್ಕಾಗಿ ನೀವು ಯಾವ ಬೆಲೆ ತೆರಲು ಸಿದ್ಧರಿದ್ದೀರಿ? ಈ ಪ್ರಶ್ನೆಗೆ ಸಿಗುವ ಪ್ರಾಮಾಣಿಕ ಉತ್ತರದಲ್ಲೇ ಎಲ್ಲವೂ ಇದೆ.